Hi students. ಇವತ್ತು ನಾವು ಸಬ್ಟ್ರಾಕ್ಟರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸಬ್ಟ್ರಾಕ್ಟರ್ಸ್ ಅಲ್ಲಿ ಟೂ ಟೈಪ್ಸ್, ಹಾಫ್ ಸಬ್ಟ್ರಾಕ್ಟರ್ ಆ್ಯಂಡ್ ಫುಲ್ ಸಬ್ಟ್ರಾಕ್ಟರ್. ಫಸ್ಟ್ ಒನ್ ಹಾಫ್ ಸಬ್ಟ್ರಾಕ್ಟರ್. ಹಾಫ್ ಸಬ್ಟ್ರಾಕ್ಟರ್ ಅಂದರೆ ಇದೊಂದು ಲಾಜಿಕ್ ಸರ್ಕ್ಯೂಟ್. ಇದೇನು ಮಾಡುತ್ತೆ ಅಂದರೆ ಟೂ ಸಿಂಗಲ್ ಬಿಟ್ ಬೈನರಿ ನಂಬರ್ಸ್ನ ಸಬ್ಟ್ರಾಕ್ಟ್ ಮಾಡಿ ಔಟ್ಪುಟ್ ನಮಗೆ ಕೊಡುತ್ತೆ. ಇದ್ರಲ್ಲಿ ಏನಾಯ್ತು ಅಂದರೆ ಜಸ್ಟ್ ಲೈಕ್ ಲಾಜಿಕಲ್ ಸರ್ಕ್ಯೂಟ್ಸ್, ಫುಲ್ ಆ್ಯಡರ್ ಆ್ಯಂಡ್ ಹಾಫ್ ಆ್ಯಡರ್, ಟೂ ಇನ್ಪುಟ್ಸ್ ಕೊಟ್ಟರೆ ಟೂ ಔಟ್ಪುಟ್ ಕೊಡುತ್ತೆ. ಅದೇ ಥರ ಹಾಫ್ ಸಬ್ಟ್ರಾಕ್ಟರ್ ಕೂಡ ಟೂ ಇನ್ಪುಟ್ಸ್ ಕೊಟ್ಟರೆ ಟೂ ಔಟ್ಪುಟ್ಸ್ ಅನ್ನೋದು ಬರುತ್ತೆ. ಎ ಆ್ಯಂಡ್ ಬಿ ಅನ್ನೋದು ಟೂ ಇನ್ಪುಟ್ಸ್ ಅಂದರೆ ಸಿ ಆ್ಯಂಡ್ ಡಿ ಅನ್ನೋದು ಟೂ ಔಟ್ಪುಟ್ಸ್. ಇಲ್ಲಿ ಏನಂತ ತಗೊತೀವಿ ಅಂದರೆ ಡಿಫರೆನ್ಸ್ ಅಂಡ್ ಬಾರೋ ಅಂತ ಔಟ್ಪುಟ್ ಬರುತ್ತೆ. ಡಿಫರೆಂಟ್ ಔಟ್ಪುಟ್ ರೆಪ್ರೆಸೆಂಟ್ಸ್ ರಿಸಲ್ಟ್ ಆಫ್ ಸಬ್ಟ್ರಾಕ್ಟಿಂಗ್ ಬಿ ಫ್ರಮ್ ಎ. ಬಿ ಅನ್ನೋದನ್ನ ಎ ಇಂದ ಮೈನಸ್ ಮಾಡುತ್ತೆ. ಬಾರೋ ಔಟ್ಪುಟ್ ಏನು ಮಾಡುತ್ತೆ ಅಂದರೆ ಯಾವಾಗ ನಾವು ಬಾರೋ ತಗೊಂತೀವೋ ಅವಾಗ ಅದು ಬಾರೋ ರೆಪ್ರೆಸೆಂಟ್ ಮಾಡುತ್ತೆ. ಬಾರೋ ಯಾವಾಗ ತಗೋಬೇಕಂದ್ರೆ ಎ ಬಿಗಿಂತ ಚಿಕ್ಕದಾಗಿದ್ದಾಗ ಆವಾಗ ಬಾರೋ ತಗೊಂಡು ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಹಾಫ್ ಸಬ್ಟ್ರಾಕ್ಟರ್ನ ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು ಅಂದರೆ ನಾವು ಲಾಜಿಕ್ ಗೇಟ್ಸ್ ಇಂದ ಇಂಪ್ಲಿಮೆಂಟ್ ಮಾಡ್ಬೋದು. ಜಾರ್ ಗೇಟ್, ಆ್ಯಂಡ್ ಗೇಟ್ ಆ್ಯಂಡ್ ನಾಟ್ ಗೇಟ್ಸ್. ಕಾಂಪ್ಲೆಕ್ಸ್ ಅರ್ಥಮೆಟಿಕ್ ಸರ್ಕ್ಯೂಟ್ಸ್ ಇರುತ್ತಲ್ಲ, ಅದರಲ್ಲಿ ಹಾಫ್ ಸಬ್ಟ್ರಾಕ್ಟರ್ ಒಂದು ಮೇಜರ್ ಕಾಂಪೊನೆಂಟ್ ಆರ್ ಫಂಡಮೆಂಟಲ್ ಯೂನಿಟ್ ಆರ್ ಬೇಸಿಕ್ ಬ್ಲಾಕ್ ಅನ್ಬೋದು ನಾವು. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಮನೆ ಕಟ್ಟಬೇಕಾದ್ರೆ ಬ್ರಿಕ್ ಬೇಸಿಕ್ ಎಲಿಮೆಂಟ್ ಆರ್ ಫಂಡಮೆಂಟಲ್ ಬ್ಲಾಕ್. ಅದೇ ಥರ ಹಾಫ್ ಸಬ್ಟ್ರಾಕ್ಟರ್ ಅನ್ನೋದು ಒಂದು ಬೇಸಿಕ್ ಎಲಿಮೆಂಟ್ ಯಾವುದೋ ಒಂದು ಲಾಜಿಕ್ ಕಾಂಪ್ಲೆಕ್ಸ್ ಅರ್ಥಮೆಟಿಕ್ ಲಾಜಿಕ್ಸ್ ಸರ್ಕ್ಯೂಟ್ಸ್ಗೆ. ಎಕ್ಸಾಂಪಲ್ ಮಲ್ಟಿ ಬಿಟ್ ಸಬ್ಟ್ರಾಕ್ಟರ್. ಅದರಲ್ಲಿ ಮಲ್ಟಿಪಲ್ ಬಿಟ್ಸ್ನ ಸಬ್ಟ್ರಾಕ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ. ಡಯಾಗ್ರಾಮ್. ಎ ಆ್ಯಂಡ್ ಬಿ ಅನ್ನೋದು ಇನ್ಪುಟ್ಸ್. ಸೆಂಟ್ರಲ್ ಇರೋದು ಹಾಫ್ ಸಬ್ಟ್ರಾಕ್ಟರ್. ನಮಗೆ ಔಟ್ಪುಟ್ ಬರ್ತಿರೋದು ಎರಡು, ಡಿಫರೆನ್ಸ್ ಆ್ಯಂಡ್ ಬಾರೋ. ಟೂ ಇನ್ಪುಟ್ಸ್ ಕೊಡ್ತಿದ್ವಿ, ಟೂ ಔಟ್ಪುಟ್ಸ್ ಬರ್ತಿದೆ. ಟ್ರೂತ್ ಟೇಬಲ್ ಆಫ್ ಹಾಫ್ ಸಬ್ಟ್ರಾಕ್ಟರ್. ಇಲ್ಲಿ ಇನ್ಪುಟ್ಸ್ ಎ ಆ್ಯಂಡ್ ಬಿ, ಔಟ್ಪುಟ್ಸ್ ಡಿಫರೆನ್ಸ್ ಡಿಫ್ ಆನ್ ಬಾರೋ. ಎಗೆ 0 ಕೊಟ್ಟು ಬಿಗೆ 0 ಕೊಟ್ಟರೆ ಡಿಫರೆನ್ಸ್ 0 ಬರುತ್ತೆ, ಬಾರೋನು 0 ಬರುತ್ತೆ. ನೆಕ್ಸ್ಟ್ 0 ಆನ್ 1 ಕೊಟ್ಟರೆ ಡಿಫರೆನ್ಸ್ 1 ಆನ್ ಬಾರೋ 1 ಬರುತ್ತೆ. ನೆಕ್ಸ್ಟ್ ಎಗೆ 1, ಬಿಗೆ 0 ಕೊಟ್ಟರೆ ಡಿಫರೆನ್ಸ್ ಇಸ್ 1, ಬಾರೋ ಇಸ್ 0. ಯಾಕಂದರೆ 1 ಇಂದ 0 ತೆಗೆಯೋಕ್ಕೆ ಬಾರೋ ಬೇಕಾಗಿಲ್ಲ, ಮತ್ತು 0 ಇಂದ 1 ತೆಗಿಬೇಕಾದ್ರೆ ಬಾರೋ ಬೇಕು, ಅದಕ್ಕೆ 1 ಅಂತ ಬಂದಿದೆ ಸೆಕೆಂಡ್ ರೋ. ಲಾಸ್ಟ್ ಎಗೆ 1, ಬಿಗೆ 1. ಡಿಫರೆನ್ಸು ಏನು ಬರಲ್ಲ, ಬಾರೋನು 0 ಬರುತ್ತೆ. ಎರಡು ವ್ಯಾಲ್ಯೂ 0 0 ಬರುತ್ತೆ. 1 - 1 = 0 ಅದಕ್ಕೆ. ನೆಕ್ಸ್ಟ್ ಸ್ಲೈಡ್. ಲಾಜಿಕಲ್ ಎಕ್ಸ್ಪ್ರೆಷನ್ ಫಾರ್ ಹಾಫ್ ಸಬ್ಟ್ರಾಕ್ಟರ್ ಫಾರ್ ಡಿಫರೆನ್ಸ್. ಡಿಫರೆನ್ಸ್ ಒಂದು ಬರುತ್ತೆ, ಬಾರೋ ಒಂದು ಬರುತ್ತೆ. ಫಸ್ಟ್ ನಾವು ಡಿಫರೆನ್ಸ್ ಚೆಕ್ ಮಾಡೋಣ. ದ ಸಮ್ ಆಫ್ ಪ್ರಾಡಕ್ಟ್, SOP ಫುಲ್ ಫಾರ್ಮ್ ಏನು ಅಂದರೆ ಸಮ್ ಆಫ್ ಪ್ರಾಡಕ್ಟ್ of the difference is as follows. Difference equals A inverse B plus A B inverse. ಇಲ್ಲಿ A value 0, B value 0. Difference is 0. A value 1, B value 0. Difference is 1. Next A value 0, B value 1. Difference is 1. Next A value 1, B value 1. Difference is 0. ಇದೇ ಥರ ನಾವು ಬಾರೋಗೆ ಚೆಕ್ ಮಾಡೋಣ ಇವಾಗ. ಬಾರೋ ಈಕ್ವಲ್ಸ್ A ಇನ್ವರ್ಸ್ B
ಇನ್ವರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ 0 ಇನ್ವರ್ಸ್ ಈಸ್ 1, 1 ಇನ್ವರ್ಸ್ ಈಸ್ 0. ಸೊ ಆಪೋಸಿಟ್, ಇನ್ವರ್ಸ್ ಅಂದರೆ ಆಪೋಸಿಟ್. ಸೊ ಇದರಲ್ಲಿ ಎ ವ್ಯಾಲ್ಯೂ 0, ಬಿ ವ್ಯಾಲ್ಯೂ 0. ಸೊ ಬಾರೋ 0, ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 0, ಬಾರೋ ಈಸ್ 0. ಎ ವ್ಯಾಲ್ಯೂ 0, ಬಿ ವ್ಯಾಲ್ಯೂ 1. ಅವಾಗ ಏನಾಗುತ್ತೆ ಅಂದರೆ ಬಾರೋ ನಾವು ತಗೋಬೇಕು. ಸೊ ಅದಕ್ಕೆ ಬಾರೋ 1. ನೆಕ್ಸ್ಟ್ ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 1. ಅವಾಗ ಬಾರೋ ಬಂದು 0. ಓಕೆ, ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಫುಲ್ ಸಬ್ಟ್ರಾಕ್ಟರ್. ಸೊ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಫುಲ್ ಸಬ್ಟ್ರಾಕ್ಟರ್ ಬೈನರಿ ಸಬ್ಟ್ರಾಕ್ಷನ್ಗೆ ಯೂಸ್ ಆಗುತ್ತೆ. ಸೊ ಇದರಲ್ಲಿ 3 ಇನ್ಪುಟ್ಸ್ ನಾವು ಕೊಡಬೇಕು. ಸೊ ಅದರಲ್ಲಿ ಮೈನ್ಯೂಯೆಂಟ್, ಸಬ್ಟ್ರಾಹೆಂಡ್, ಬಾರೋ. ಸೊ ಇದು 3 ಇನ್ಪುಟ್ಸ್. ಸೊ ನಾವು 3 ಇನ್ಪುಟ್ಸ್ ಕೊಟ್ಟರೆ 2 ಔಟ್ಪುಟ್ಸ್ ಬರುತ್ತೆ. ಸೊ ಆ 2 ಔಟ್ಪುಟ್ಸ್ ಏನು ಅಂದರೆ ಡಿಫರೆನ್ಸ್ ಆ್ಯಂಡ್ ಬಾರೋ ಔಟ್. ಸೊ ಶಾರ್ಟ್ ಫಾರ್ಮಲ್ಲಿ ಬಿ ಔಟ್ ಅಂತ ತಗೊಂತೀವಿ ಇಲ್ಲಿ. ಸೊ ಡಿಫರೆನ್ಸ್ ಏನಂದರೆ ದ ರಿಸಲ್ಟ್ ಆಫ್ ದ ಸಬ್ಟ್ರಾಕ್ಷನ್. ಸೊ ಎ ಇಂದ ಬಿ ನ ಮೈನಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಇಲ್ಲಿ ಕೊಡ್ತಾರೆ. ನೆಕ್ಸ್ಟ್ ಬಾರೋ ಔಟ್. ಸೊ ಬಾರೋ ಬೇಕಾ ಬೇಡವಾ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಸ್ಟೇಜ್ ಬೇಕಾ ಬೇಡವಾ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್. ಸೊ ಏನಕ್ಕೆ ನಾವು ಫುಲ್ ಸಬ್ಟ್ರಾಕ್ಟರ್ ಯೂಸ್ ಮಾಡಬೇಕು, ಹಾಫ್ ಸಬ್ಟ್ರಾಕ್ಟರೇ ಸಾಕಲ್ವಾ ಅಂದರೆ, ಸೊ ಹಾಫ್ ಸಬ್ಟ್ರಾಕ್ಟರ್ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ನ ಸಬ್ಟ್ರಾಕ್ಟ್ ಮಾಡಿ ಕೊಡುತ್ತೆ ಔಟ್ಪುಟ್. ಸೊ ಒನ್ಸ್ ಬಾರೋ ಬಂದರೆ ಅದೇನು ಮಾಡುತ್ತೆ, ನೆಕ್ಸ್ಟ್ ಸ್ಟೇಜಲ್ಲಿ ಸಬ್ಟ್ರಾಕ್ಟ್ ಮಾಡುತ್ತೆ, ಇನ್ನೂ ಕಷ್ಟ ಆಗುತ್ತೆ. ಸೊ ಬಾರೋ ಬಂದರೆ ನೆಕ್ಸ್ಟ್ ಸ್ಟೇಜಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ. ಸೊ ಅದಕ್ಕೆ ನಾವು ಫುಲ್ ಸಬ್ಟ್ರಾಕ್ಟರ್ ಏನು ಮಾಡುತ್ತೆ, ಸೊ ಪ್ರೀವಿಯಸ್ ಸ್ಟೇಜಿಂದ ಬಾರೋನ ನೆಕ್ಸ್ಟ್ ಸ್ಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ಬಾರೋ ಇದ್ದರೆ ಹೇಗೆ ಸಬ್ಟ್ರಾಕ್ಟ್ ಮಾಡಬೇಕು ಅನ್ನೋದು ಫುಲ್ ಸಬ್ಟ್ರಾಕ್ಟರಿಂದ ನಾವು ತಿಳ್ಕೊಳ್ಳೋಣ. ಸೊ ಫುಲ್ ಸಬ್ಟ್ರಾಕ್ಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಸಬ್ಟ್ರಾಕ್ಟ್ ಬೈನರಿ ನಂಬರ್ಸ್ ವಿತ್ ಬಾರೋ ಹ್ಯಾಂಡ್ಲಿಂಗ್. ಸೊ ಹಾಫ್ ಸಬ್ಟ್ರಾಕ್ಟರಲ್ಲಿ ಜಸ್ಟ್ ನಾವು ಬಾರೋ ಅನ್ನೋದು ಔಟ್ಪುಟ್ ತಗೊತೀವಿ ಅಷ್ಟೇ. ಸೊ ಇದರಲ್ಲಿ ಏನು ಮಾಡ್ತೀವಿ, ಈ ಔಟ್ಪುಟ್ನ ಇನ್ನೊಂದು ಸ್ಟೇಜಲ್ಲಿ ಇನ್ಪುಟ್ ಆಗಿ ಬರುತ್ತೆ ನಮಗೆ. ಸೊ ಇದನ್ನು ಎ ಎಲ್ ಯುಸಲ್ಲಿ ತುಂಬ ಯೂಸ್ ಮಾಡ್ತಾರೆ ಫುಲ್ ಸಬ್ಟ್ರಾಕ್ಟರ್. ಎ ಎಲ್ ಯುಸಿಂದ ಏನು ಮಾಡ್ತಾರೆ, ಸಿ ಪಿ ಯು ಮಾಡ್ತಾರೆ. ಸೊ ಎ ಎಲ್ ಯು ಇಸ್ ಅ ಕಾಂಬಿನೇಷನ್ ಆಫ್ ಡಿಫರೆಂಟ್ ಸರ್ಕ್ಯೂಟ್ಸ್. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಫುಲ್ ಸಬ್ಟ್ರಾಕ್ಟರ್ ಡಯಾಗ್ರಾಮ್. ಸೊ ಇಲ್ಲಿ ವ್ಯಾಲ್ಯೂಸ್ ಇನ್ಪುಟ್ಸ್ ಎ ಬಿ ಎನ್ ಬಾರೋ ಇನ್, ಬಿ ಇನ್ ಅಂದರೆ ಬಾರೋ ಇನ್. ಸೊ ನೆಕ್ಸ್ಟ್ ಔಟ್ಪುಟ್ ಡಿ ಅಂಡ್ ಬಿ ಔಟ್, ಬಾರೋ ಔಟ್ ಅಂಡ್ ಡಿಫರೆನ್ಸ್. ಡಿ ಅಂದರೆ ಡಿಫರೆನ್ಸ್, ಬಿ ಔಟ್ ಅಂದರೆ ಬಾರೋ ಔಟ್. Next slide. So that's the end. ಸೊ ಇದ್ರ ಬಗ್ಗೆ ಇನ್ನೂ ನೆಕ್ಸ್ಟ್ ಸ್ಲೈಡಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ನೆಕ್ಸ್ಟ್ ಪಿ ಪಿ ಟಿಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ಸ್.